ಹಾಂ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಹಾಂ, ಇಲ್ಲ, ಡೆಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನನ್ನನ್ನು ಕೂಡ ಬರಕ್ಕೆ ಹೇಳಿದ್ದಾರೆ. ಯಾಕೆಂದರೆ ನಮ್ಮಲ್ಲಿ ಗೃಹ ಇಲಾಖೆಯಲ್ಲಿ ನಮ್ಮ ಕೆಲವು ಪ್ರಾಜೆಕ್ಟ್ಸ್ಗಳು ಪೆಂಡಿಂಗ್ ಆಗಿದ್ದಾವೆ. ನಾವು ನಾಳೆ ಕೇಂದ್ರದ ಗೃಹ ಮಂತ್ರಿಗಳನ್ನು ಭೇಟಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಅವರಿಗೆ ಒಂದಿಷ್ಟು ಮಾಡರ್ನೈಸೇಷನ್ನಲ್ಲಿ ಕರ್ನಾಟಕಕ್ಕೆ ಒಂದಿಷ್ಟು ಹಣ ಕೊಡಿ ಅಂತ ಹೇಳಿ ಪ್ರಸ್ತಾವನೆಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಪೊಲೀಸ್ ಗೃಹ ಅಂತೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೆವು. ಈಗಾಗಲೇ ಒಂದು 10,000 ಮನೆಯನ್ನು ಕಟ್ಟಿದ್ದೇವೆ. ಅದಕ್ಕೆ ನಮ್ಮ ಉದ್ದೇಶ ಇರೋದು ಸುಮಾರು 75% ಪೊಲೀಸ್ನವರಿಗೆ ಮನೆಗಳನ್ನು ಕೊಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಈಗ 40% ಆಗಿದೆ. ಇನ್ನೂ ಭಾಳಷ್ಟು, ಇನ್ನೂ ಒಂದು 35-40% ಆಗಬೇಕು. ಅದಕ್ಕಾಗಿ ಅದಕ್ಕೂ ಕೂಡ ಹಣ ಕೊಡಬೇಕು ಅಂತ ಕೇಳಬೇಕು ಅಂತ ಹೇಳಿ ಇದ್ದೇವೆ. ಇಲ್ಲ, ಕ್ಯಾಬಿನೆಟ್ ಗೃಹ ಮಂತ್ರಿಗಳಿಗೆ ನಮಗೆ ಈ ಡ್ರಾಟಿನ ಇದು ಬಂದಿಲ್ಲ. ಭಾಳಷ್ಟು ನಮಗೆ ನ್ಯಾಚುರಲ್ ಕೆಲಾಮಿಟೀಸ್ ರಿಲೀಫ್ ಫಂಡು ರಿಲೀಸ್ ಆಗಬೇಕು. ಅದನ್ನು ಕೂಡ ಕೇಳ್ತೇವೆ. ಮತ್ತು ರಾಜ್ಯಕ್ಕೆ ಬರಬೇಕಾದಂಥ ಅನುದಾನಗಳು ಬೇರೆ ಬೇರೆ ಇಲಾಖೆಯಲ್ಲಿ ಏನಿದ್ದಾವೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಸಮಯ ಕೇಳಿದ್ದಾರೆ. ಅವರು ಸಮಯ ಕೊಟ್ಟರೆ ಅಲ್ಲಿ ಕೂಡ ಪ್ರಸ್ತಾಪ ಮಾಡ್ತಾರೆ. ಹೆಚ್ಚುವರಿ ಡಿಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ನಾನು ಗಮನಿಸಿದ್ದೇನೆ. ಇಲ್ಲ, ರಾಜಣ್ಣ ಅವ್ರೇನು ಬರ್ತಾ ಇಲ್ಲ ಈ ಮೀಟಿಂಗಿಗೆ. ಬಂದಿದ್ರೆ ಅವರು ಒತ್ತಾಯ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ. ಕೂಡ ಇವತ್ತು ಹೇಳಿದ್ದಾರೆ, ನೀವು ಇಲ್ಲಿ ಪೇಪರ್ ಮುಂದೆ ಮೀಡಿಯಾ ಮುಂದೆ ಮಾತಾಡಿದ್ರೆ ಪ್ರಚಾರ ಸಿಗುತ್ತೆ, ಹೈಕಮಾಂಡ್ ಮುಂದೆ ಹೇಳಿ ಅಂತ. ಹೇಳ್ಬೋದು. ಸರ್, ನೀವು ಹಿರಿಯ ನಾಯಕರೆಲ್ಲ ಮುಂಚೆಯಿಂದ ಆಗ್ರಹ ಮಾಡ್ತಾ ಇದ್ರಿ ಹೆಚ್ಚುವರಿ ಡಿಸಿಎಂ ಬಗ್ಗೆ. ನೋಡ್ರಿ, ಪದೇ ಪದೇ ನಾನೇನು ಹೇಳ್ತಾ ಇದ್ದೀನಿ, ಇದು ಹೈಕಮಾಂಡಿಗೆ ಬಿಟ್ಟಿರೋಂಥ ವಿಚಾರ. ಗೊತ್ತಾಯ್ತಾ? ಕೆಲವರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ. ಅದನ್ನು ತಪ್ಪು ಅಂತ ಯಾರು ಕೂಡ ಭಾವಿಸ್ಬಾರ್ದು. ಗೊತ್ತಾಯ್ತಾ? ಅದು ಅವ್ರ ಅಭಿಪ್ರಾಯ ಹೇಳ್ತಾರೆ. ಅದು ಅಭಿಪ್ರಾಯವನ್ನು ಹೈಕಮಾಂಡ್ನವರು ಗಮನಿಸಿದರೆ ಅವರು ನಿರ್ಧಾರಗಳು ಮಾಡ್ತಾರೆ. ಅಲ್ಲಿಗೆ ಮುಗಿಯುತ್ತದು. ಏಕೆಂದರೆ ನಾವು ಯಾರು ಕೂಡ ಅದನ್ನು ತೀರ್ಮಾನ ಮಾಡೋರಲ್ಲ. ನಾನು ಮಾಡೋಕ್ಕಾಗುತ್ತಾ? ಅಥವಾ ಯಾರೋ ಮಂತ್ರಿಗಳು ಮಾಡೋಕ್ಕಾಗುತ್ತಾ? ಅದು ಅವ್ರ ಗಮನಕ್ಕೆ ಬಂದು ಅವರು ಅಗತ್ಯ ಇತ್ತು ಅಂದರೆ ಮಾಡ್ತಾರೆ. ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿಲ್ಲಪ್ಪ. ನೀವು ಹೇಳೋದು ಯಾರು ಹೇಳಿಕೆ ಕೊಡ್ತಾರೆ ಅವರು ಹೇಳ್ಬೇಕಲ್ವ. ಡೆಲ್ಲಿಯಲ್ಲಿ ದೋಸ್ತಿ ಆದರೆ ದೋಸ್ತಿನೇ ಬೇರೆ, ಇದು ರಾಜಕೀಯದ ಚಟುವಟಿಕೆಗಳೇ ಬೇರೆ. ಜಯಂತಿ ನಡೀತಾ ಇದೆ ಇವತ್ತು. ಕುಮಾರಸ್ವಾಮಿ ಮತ್ತು ದೇವೇಗೌಡರು ಆಹ್ವಾನ ಪತ್ರಿಕೆಯಲ್ಲಿ ಹಾಕಿಲ್ಲ, ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಿದೆ ಅಂತ ಟೀಕೆ. ಇಲ್ಲ, ಅದು ನನಗೆ ಗೊತ್ತಿಲ್ಲ. ಪ್ರೋಟೋಕಾಲ್ನವ್ರು ನೋಡ್ತಾರೆ ಅದನ್ನು. ಪ್ರೋಟೋಕಾಲು ನಮ್ಮ DPRನವರು, ಅವರಿಗೆ ಪ್ರೋಟೋಕಾಲ್ ಇದೆ. ಅದ್ರ ಪ್ರಕಾರ ಕೆಲಸ ಮಾಡಬೇಕು ಅವರು. ಇರ್ಬೋದು, ನಾನು ನೋಡೇ ಇಲ್ಲ. ನಾನು ಇನ್ವಿಟೇಷನ್ನೇ ನೋಡಿಲ್ಲ. ಅಲ್ಲ, ಅಲ್ಲಿ ಎಲ್ಲರನ್ನೂ ಭೇಟಿ ಮಾಡ್ತೀವಲ್ಲ ನಾವು. ಇವತ್ತು ಸಾಯಂಕಾಲ ಸಭೆ ಕರೆದಿದ್ದಾರೆ. ಎಲ್ಲ MP ಗಳನ್ನ, ಕೇಂದ್ರದ ಸಚಿವರುಗಳನ್ನೂ ಕೂಡ ಅದಕ್ಕೆ ಆಹ್ವಾನ ಮಾಡಿದ್ದಾರೆ. ನಮ್ಮ ಇದು ರಾಜ್ಯದ ಸಮಸ್ಯೆಗಳೇನೇನಿದ್ದಾವೆ ಅಂಥೇಳಿ ಅವರಿಗೆಲ್ಲ ಗಮನಕ್ಕೆ ತರಬೇಕು ಅಂಥೇಳಿ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಆ ಸಭೆಯಲ್ಲಿ ನಾವು ಭೇಟಿ ಮಾಡ್ತೀವಿ. ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.